ಸಾಕಷ್ಟು ಆಗ್ರಹ ಕೇಳಿಬರ್ತಿದೆ. ಏನಾದರೂ ಆಗಿದೆಯಾ? ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುನಗುಂದ ಮತಕ್ಷೇತ್ರ ವಿಶೇಷವಾಗಿ ಈಗಾಗಲೇ ಬಂದು ಬೆಂಗಳೂರಲ್ಲಿ ಠಿಕಾಣಿ ಕೂಡ ಹೂಡಿಬಿಟ್ಟಿದ್ದಾರೆ. ಅದೇ ಒಂದು ಆಸೆ ಭಾವ ನಿರೀಕ್ಷೆಯನ್ನು ಭಾಳ ವಿಶ್ವಾಸ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು, ನಮ್ಮ ASC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ KC ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಈಗಾಗಲೇ ಇವತ್ತು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. ಬಹುತೇಕ ನಮ್ಮ KPC AICCಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ ಆಗ್ತೀವಿ ಅನ್ನೋದು ವಿಶ್ವಾಸದಲ್ಲಿದ್ದೀವಿ. ಪಟ್ಟಿಯಲ್ಲಿ ಹೆಸರಿರುತ್ತಾ ಅಂತ ಅಲ್ಲ, ಆ ವಿಶ್ವಾಸದಲ್ಲೇ ನಾವು ವಾಪಸ್ ಬಂದಿದ್ದೀವಿ. ಸರ್, ಈಗ RB ತಿಮ್ಮಾಪುರ ಅವರು ಸಹ ಪಟ್ಟಿಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬರುತ್ತೆ. ನೋಡಿ, ಯಾರು ಇದೆಯೋ ಬಿಟ್ಟಿದೆಯೋ ನನಗೆ ಯಾವುದೂ ಗೊತ್ತಿಲ್ಲ. ನಂದು ವಿಶ್ವಾಸ ಇದೆ, ಆಗತ್ತೆ ಅನ್ನೋದು ವಿಶ್ವಾಸದ ಮೇಲೆ ಬಂದಿದೆ. 2 ಕ್ಷೇತ್ರ ಕೊಡೋದು ಹೇಗೆ? ಅಲ್ಲ, ಅದು ವರಿಷ್ಠರಿಗೆ ಬಿಟ್ಟಿದ್ದಲ್ವಾ. 2 ಕೊಡ್ತಾರೋ 3 ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅವ್ರು ತೀರ್ಮಾನ ಮಾಡಬೇಕು. ಆದರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅನ್ನೋದು ಅವ್ರಿಗೆ ಗೊತ್ತು ಮತ್ತು ಅರ್ಹತೆ ಅಂತ ನಾನು ಕೇಳ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಿದೆ. ಥ್ಯಾಂಕ್ ಯು.